ಚಟ್ನಿ ಬಗ್ಗೆ ಇವರು ಸೆಕೆಂಡ್ PUC ಮಾಡ್ಕೊಂಡಿದ್ದಾರೆ. ಆದರೆ ಓದು ಅಂತ ಹೇಳಿದ್ವಿ, ಓದಲಿಲ್ಲ. ಏನೋ ಇದ್ರ ಮೇಲೆ ಇಂಟ್ರೆಸ್ಟ್ ಬಿದ್ದು ಪಾಪ ಇರೋದನ್ನೇ ಮುಂದಕ್ಕೆ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದಾರೆ ಸರ್. ಇವತ್ತು ನಾನು ಹೋಗ್ತಾ ಇರೋ ಹೋಟೆಲ್ಲು ಎಷ್ಟು ಚಿಕ್ಕದಂದರೆ ಇಲ್ಲೊಂದು ಹೋಟೆಲ್ ಇದೆ ಅಂತ ಯಾರಿಗೂ ಗೊತ್ತಾಗಲ್ಲ. ಚಿಕ್ಕ ಹೋಟೆಲಲ್ಲಿ ಮಸಾಲೆ ದೋಸೆ ಕಾದು ತಿಂತಾರೆ. ಎಲ್ಲ ಹೆಂಗಿದ್ರಿ ದಾನಿಗ್ಲ ನಮಸ್ಕಾರ. ಇವತ್ತು ಮತ್ತೆ ನಾನು ಬಂದಿರೋವಂಥ ಪ್ಲೇಸು ಕಬ್ಬನ್ಪೇಟೆ. ಈ ಕಬ್ಬನ್ಪೇಟೆ ಚಿಕ್ಕಪೇಟೆ ಈ ಏರಿಯಾದಲ್ಲಿ ಸಿಕ್ಕಾಪಟ್ಟೆ ಹೋಟೆಲ್ಗಳು ಹಿಡನ್ ಜಮ್. ಅದು ನಮ್ಗೆ ಗೊತ್ತೇ ಆಗಲ್ಲ ಅಲ್ಲೆಲ್ಲ ಹೋಟೆಲ್ ಇದೆ ಅಂತ. ಚಿಕ್ಕ ಮನೆ ಥರ ಮಾಡಿಕೊಂಡು ಅದ್ಭುತವಾದ ತಿಂಡಿಗಳನ್ನು ಕೊಡ್ಕೊಂಡು ಬರ್ತಾಯಿದ್ದಾರೆ. ಇವತ್ತು ಅಂಥದ್ದೇ ಒಂದು ಪ್ಲೇಸಿಗೆ ನಾನು ಬಂದಿದ್ದೀನಿ. ನಾನು ಬಂದಿರುವಂಥದ್ದು ಇವತ್ತು ಗೋಪಾಲನ್ ಟಿಫಿನ್ ರೂಮ್ ಅಂತ ಚಿಕ್ಕ ಹೋಟೆಲ್ಲು. ಇಲ್ಲಿನ ಮಸಾಲೆ ದೋಸೆ, ತುಪ್ಪ ಹಾಕ್ಕೊಡೋ ಮಸಾಲೆ ದೋಸೆ, ಖಾಲಿ ದೋಸೆ, ರೈಸ್ ಬಾತು, ಇಡ್ಲಿ ಸಿಕ್ಕಾಪಟ್ಟೆ ಜನ ಇಷ್ಟಪಡ್ತಾರೆ. ಬನ್ನಿ ಹೋಗೋಣ, ನಾವು ಅಲ್ಲಿನ ಮಸಾಲೆ ದೋಸೆ ಹೆಂಗಿದೆ ಟೇಸ್ಟು ನೋಡೋಣ. ಇಪ್ಪತ್ನಾಲ್ಕು ವರ್ಷ ಆಗಿದೆ ಸರ್ ಸ್ಟಾರ್ಟ್ ಮಾಡಿಕೊಂಡು ನಾವು ನಮ್ಮ ಹುಡುಗ ನಮ್ಮ ಮಿಸ್ಸಸ್ಸು ಮಾಡಿಕೊಂಡು ಬಂದಿದ್ದೀವಿ ಸರ್. ನಮ್ಮಲ್ಲಿ ಇಡ್ಲಿ, ಬಾತು, ಚಿತ್ರಾನ್ನ, ಖಾಲಿ ದೋಸೆ, ತುಪ್ಪ ಖಾಲಿ, ಬಾತ್ ಮಿನಿ ದೋಸೆ 4 ಐಟಮು ಸಿಗುತ್ತೆ ಸರ್. ಎಲ್ಲ ಪೂರ್ತಿ ಬೆಳಗ್ಗೆ 7:30 12 ಗಂಟೆವರೆಗೂ ಇರುತ್ತೆ ಸರ್. ಸೆಂಟ್ರಲ್ ಒಂದೊಂದು ಸಲ ಜಾಸ್ತಿ ಇದಾದರೆ ಕ್ರೌಡ್ ಏನಾರು ಆದರೆ ಸ್ವಲ್ಪ ಬೇಗ ಖಾಲಿ ಆಗುತ್ತೆ ಅಷ್ಟೇ. ಇಲ್ಲಿವರೆ 12 ಗಂಟೆವರೆಗೂ ಮಾಮೂಲಿ ಇದ್ದೇ ಇರುತ್ತೆ. ಲೋಟ, ಬಟ್ಲು, ತಪ್ಪಲೆ ಎಲ್ಲ ಬರೋದಕ್ಕೆ ಚಟ್ನಿ ಪಲ್ಯಕ್ಕೆ ಲೋಟಗಳು. ಹೌದಾ? ಬೇಜಾನ್ ಆಟ ಆಡ್ತಿದ್ರ ನೀವೆಲ್ಲ ಮಾವ ಕಾಲ ಚಿಕ್ಕ ಹುಡುಗರು ನಿಂತ್ಕೊಂಡಿರ್ಬೇಕು. 8 ಗಂಟೆ 7:45 ಮಿನಿಮಮ್ 1 ಇಲ್ಲಿ ಇನ್ನೊಂದು ಮನೆ, ಒಂದು ಟಿಫನ್ ರೂಮ್ ಥರ ಮನೆ, ಇದು ಹೋಟ್ಲು ಎರಡು ಒಟ್ಟಿಗೆ ಮಾಡ್ಕೊಂಡಿದ್ದೀವಿ ಸರ್. ಇಲ್ಲಿ ನಾನು, ನಮ್ಮ ಮಿಸ್ಸಸ್ಸು, ನಮ್ಮ ಹುಡುಗ ಮೂವರೇ ಮಾಡೋದು ಸರ್. ಬೇರೆಯವ್ರು ಯಾರು ಕೆಲಸದವ್ರು ಯಾರು ಇಟ್ಕೊಂಡಿಲ್ಲ ಸರ್. ಅದು ನಮ್ಮ ಅತ್ತೆ ಮಾವರೆಲ್ಲ ಮಾಡ್ಕೊಂಬಂದಿರೋ ಅವ್ರು ಭಾಳ ವರ್ಷಗಳಿಂದ ಮಾಡಿದ್ದಾರೆ. ಸುಮಾರು ಅವರು ಒಂದು 55-60 ವರ್ಷ ಆಗಿದೆ ಅವರು ಸ್ಟಾರ್ಟ್ ಮಾಡಿ. ಅವರು ನಮ್ಮ ಬಾಮ ಇದರೆಲ್ಲ ಮಾಡ್ತಾಯಿದ್ದಾರೆ. ಅದೇ ಇದರಲ್ಲೇ ನಮ್ಮ ಮಿಸ್ಸಸ್ಸು ಎಲ್ಲ ಮಾಡ್ತಾಯಿದ್ದಾರೆ. ಅದನ್ನು ನೋಡ್ಕೊಂಡು ನಾವು ಹಂಗೆ ಮಾಡ್ಕೊಂಡು ಮೇಂಟೆನೆನ್ಸ್ ಮಾಡ್ಕೊಂಡು ಬಂದಿದ್ದೀವಿ ಸರ್. ಮಿನಿ ದೋಸೆ ಬಂದು ಮಾಮೂಲಿ ಒಂದು ಸೈಡ್ ಬೇಯಿಸಿದ್ರೆ ಅರ್ಧಂಬರ್ಧ ಬೆಂದಿರುತ್ತೆ. ಇನ್ನೊಂದು ಸೈಡ್ ಬೇಯಿಸಿದ್ರೆ ಪೂರ್ತಿ 2 ರೋಸ್ಟ್ ಆಗೋದ್ರಿಂದ ಅದು ಮಿನಿ ಮಸಾಲೆ ಗೀ ಹಾಕೋದ್ರಿಂದ ರೋಸ್ಟ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ ಸರ್. ಅಷ್ಟೇ. ಇಡ್ಲಿ, ಬಾತು, ಚಿತ್ರಾನ್ನ, ದೋಸೆ ಒಳಗೆ ಬಂದು ಮಿನಿ ಮಸಾಲೆ, ಖಾಲಿ ದೋಸೆ, ತುಪ್ಪ ಖಾಲಿ, ಬಾತ್ ಮಿನಿ ಅಷ್ಟು ಐಟಮ್ ಸಿಗುತ್ತೆ ಸರ್. ಆಮೇಲೆ ವೀಕ್ಲಿ ಏನಾದರೂ ರೈಸ್ ಚೇಂಜ್ ಆ ಥರ ಏನಾದರೂ? ಇಲ್ಲ ಸರ್, ಏನು ಚೇಂಜ್ ಏನಿರಲ್ಲ ಸರ್. ಎಲ್ಲ ಮಾಮೂಲಿ ಕಸ್ಟಮರ್ಸೇನೆ. ಅದರಿಂದ ಅದಕ್ಕೆ ಏನು ಚೇಂಜ್ ಏನು ಮಾಡೋಕ್ಕೆ ಹೋಗೋದಿಲ್ಲ. ಹೇಳ್ಬೇಕಂದ್ರೆ ಕಂಟಿನ್ಯೂಸ್ ಒಂದೇ ಥರ ತರಕಾರಿ ಪಲಾವ್ ಮಾಡ್ತೀವಿ. ನಮ್ಮದು ಲೆಮನ್ ರೈಸ್ ಬಂದು ಮಸಾಲೆ ಚಿತ್ರಾನ್ನ ಸರ್. ಅದು ಮಸಾಲೆ ಚಿತ್ರಾನ್ನ ಅದು ಪ್ರೈವೇಟಾಗಿ ಮಾಡೋದು. ಅದರಿಂದ ಅದು ಇಲ್ಲಿ ನಮ್ಮಲ್ಲಿ ಒಂದು 2-3 ಕಡೆ ಸಿಗುತ್ತೆ. ಅದು ಬೇರೆ ಕಡೆ ಎಲ್ಲ ಸಿಗೋಲ್ಲ ಮಸಾಲೆ ಚಿತ್ರಾನ್ನ. ರೈಸ್ ಬಂದು ಒಂದು ರೈಸ್ ಬಂದು 50 ರೂಪೀಸ್, ಖಾಲಿ ದೋಸೆ ಬಂದು 50 ರೂಪಾಯಿ ಸರ್. ಮಿನಿ ಮಸಾಲೆ ಬಂದು 75. ಆಮೇಲೆ ತುಪ್ಪ ಖಾಲಿ ಬಂದು 2 ಖಾಲಿ ಬಂದು 110. ಬಾತ್ ಮಿನಿ ಬಂದು 110 ರೂಪಾಯಿ ಸರ್. ಇವರು ನಮ್ಮ ಮಗವರು ಸರ್. ಇವರು ಸೆಕೆಂಡ್ PUC ಮಾಡ್ಕೊಂಡಿದ್ದಾರೆ. ಆದರೆ ಓದು ಅಂತ ಹೇಳಿದ್ವಿ, ಓದಲಿಲ್ಲ. ಏನೋ ಇದ್ರ ಮೇಲೆ ಇಂಟ್ರೆಸ್ಟ್ ಬಿದ್ದು ಪಾಪ ಇರೋದನ್ನೇ ಮುಂದಕ್ಕೆ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದಾರೆ ಸರ್. ಇದು ನಮ್ಮ ಕೆಲಸನ ಇವ್ರು ಮಾಡ್ಕೊಂಡು ಮುಂದುವರಿಸ್ತಾರೆ ಅಂತ ಹೇಳ್ತಾ ಇದ್ದೀವಿ ಸರ್. ಅಷ್ಟೇ. ಭಾಳ ಹೇಳಿದ್ವಿ ಓದು ಅಂತ. ಅದೇ ಓದು ಅಂತ ಭಾಳ ಹೇಳಿದ್ವಿ. ಆದರೆ ಏನೋ ಅದರ ಮೇಲೆ ಇಂಟ್ರೆಸ್ಟ್ ಇಲ್ಲ, ಇದ್ರ ಮೇಲೆ ಇಂಟ್ರೆಸ್ಟ್ ಜಾಸ್ತಿ. ನಾವು ಅದಕ್ಕೆ ಸುಮ್ಮನೆ ಆಗ್ಬಿಟ್ಟು ಇನ್ನೇನು ಮಾಡೋದು. ಹಾಂ ಸರ್, ಕಬ್ಬನ್ಪೇಟೆ ಮೇನ್ ರೋಡ್ 20ನೇ ಕ್ರಾಸ್, ಡೋರ್ ನಂಬರ್ 26. 20 ಕಬ್ಬನ್ಪೇಟೆ ಮೇನ್ ರೋಡ್ 20ನೇ ಕ್ರಾಸ್, ಡೋರ್ ನಂಬರ್ 26. ಕರೆಕ್ಟ್. ಅದು ಸ್ವಲ್ಪ ಲೊಕೇಶನ್ ಕರೆಕ್ಟಾಗಿ ಶಿಫ್ಟ್ ಮಾಡ್ಕೊಳ್ಳಿ ಸರ್. ಯಾಕೆಂದರೆ ಬೇರೆ ನಗರದ ಪೇಟೆ ಅದು ಇದು ಅಂತ ಮಾಡಿಬಿಡ್ತಾರೆ.
ಕಬ್ಬನ್ಪೇಟೆಗೆ ನಗರಪೇಟೆ ಅಂತ ಮಾಡ್ಬಿಟ್ಟು ಎಷ್ಟೋ ಕಡೆ ಶಿಫ್ಟ್ ಆಗೋಗ್ಬಿಟ್ಟಿದೆ ಅದು ಹೇಳಬೇಕು ಅಂದರೆ. ನೀವು ಮೈನಾಗಿ ಕಬ್ಬನ್ಪೇಟೆ ಮೇನ್ ರೋಡ್ ಮೈಸೂರು ಬ್ಯಾಂಕ್ ಸರ್ಕಲ್ ಅಂದರೆ ಲೊಕೇಶನ್ ನೀವು ಇಲ್ಲಿ ಹಾಕೋರೆ ಕರೆಕ್ಟಾಗಿ ಬೀಳುತ್ತೆ ಸರ್, ದಯವಿಟ್ಟು ಹೇಳಿದ್ದೀನಿ. ಅದೊಂದು ಮಿಸ್ಟೇಕ್ ಮಾಡ್ಬಿಟ್ಟು ಭಾಳ ನೋವು ತಿಂದ್ವಿ. ಆಮೇಲೆ ಇದು ರಜೆ ಏನಾದರೂ ಇದೆಯಾ? ರಜೆ ಅಂದರೆ ಸರ್ ನಮ್ಗೆ ಯಾವಾರ ಎಲ್ಲಾರ ಹೊರಗಡೆ ಹೋಗ್ಬೇಕು ಅಂದರೆ ನಮ್ಮನೆ ಫಂಕ್ಷನ್ ಇದ್ದರೆ ಮಾತ್ರ ಸರ್, ರಜೆ ಏನಿರಲ್ಲ ಸರ್. ನಮ್ಮನೆ ಫಂಕ್ಷನ್ ಇರಬೇಕು, ಹಬ್ಬಗಳಲ್ಲಿ ಏನಾರು ಮಿಸ್ ಆಗಿ ಒಂದು ದಿವಸ ಏನಾರು ರಜೆ ಇದ್ದರೆ ಇದ್ದಂಗೆ. ಆಮೇಲೆ ಮಧ್ಯಾಹ್ನ ಮೇಲೆ ಏನಿರಲ್ಲ ಊಟ? ಇಲ್ಲ ಸರ್, ಮಾರ್ನಿಂಗ್ ಮಾತ್ರ ಸರ್, ಈವ್ನಿಂಗ್ ಏನಿಲ್ಲ. ಈವ್ನಿಂಗ್ ಮಾಡೋ ಐಡಿಯಾ ಇದೆ, ನೋಡೋಣ, ಅದು ಹೇಳ್ಬಿಟ್ಟು ಮಾಡ್ತೀವಿ ಸರ್. ಥ್ಯಾಂಕ್ ಯು, ವೆಲ್ಕಮ್. ಎಸ್, ಅಂತೂ ಕಬ್ಬನ್ಪೇಟೆಗೆ ಬಂದಿಲ್ಲಿ ಕಬ್ಬನ್ಪೇಟೆದು ಸುಮಾರು ನಾನು ವೀಡಿಯೋಗಳನ್ನು ಆಮೇಲೆ ಹೋಟೆಲ್ಗಳನ್ನು ನಿಮಗೆ ತೋರಿಸಿದ್ದೀನಿ. ಇವತ್ತು ಅಂಥದ್ದೇ ಒಂದು ನಾನು ತೋರಿಸ್ತಾರೆ. ಇನ್ನೊಂದು ಇದು ಒಂಥರ ಚಿಕ್ಕ ಮನೆ ಥರ, ನೀವೇ ನೋಡಿದ್ರಿ, ಜಾಸ್ತಿ ಏನಿಲ್ಲ, ಸಿಂಪಲಾಗಿ ಸಣ್ಣದಾಗಿದೆ. ಗೋಪಾಲನ್ ಟಿಫಿನ್ ರೂಮು. ಸೊ ತುಂಬ ಟೈಮಿಂದ ಇಲ್ಲೂ ಒಂದು ಟೇಸ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೆ. ಯಾಕೆಂದರೆ ಇಲ್ಲಿನ ದೋಸೆ, ಇಲ್ಲಿನ ರೈಸ್ ಬಾತು, ಇಲ್ಲಿನ ಇಡ್ಲಿ ಸಿಕ್ಕಾಪಟ್ಟೆ ಫೇಮಸ್. ಅದರಲ್ಲಿ ನಾನು ತೊಗೊಂಡಿರೋದು ಇವಾಗ ಮೊಟ್ಟ ಮೊದಲನೇದಾಗಿ ಇಲ್ಲಿನ ಮಸಾಲೆ ದೋಸೆ. ಆ ಮಸಾಲೆ ದೋಸೆ ಕಲರ್ ನೀವು ನೋಡಿ, ಮೀಡಿಯಮ್ ರೋಸ್ಟು, ತುಂಬ ರೋಸ್ಟ್ ಆಗಿಲ್ಲ. ಆಮೇಲೆ ಬೇರೆ ಎಲ್ಲ ನೀವು ಕಡೆ ದೋಸೆ ನೋಡೋದಕ್ಕೂ ಇಲ್ಲಿನ ಈ ದೋಸೆ ನೋಡೋದಕ್ಕೆ ತುಂಬ ಡಿಫ್ರೆಂಟ್ ಆಗಿದೆ, ಆಯಿತಾ. ಅದಕ್ಕೆ ಒಂದು ಗಟ್ಟಿ ಚಟ್ನಿ, ಆಮೇಲೆ ಇಲ್ಲಿ ನೀವು ನೋಡಿದ್ರೆ ಫುಲ್ಲು ಆಲೂ ಪಲ್ಯ ಹಾಕಿ ಅದ್ರ ಮೇಲೆ ಒಂದಿಷ್ಟು ತುಪ್ಪ ಹಾಕಿ ಕೊಡ್ತಾರೆ. ನೀವೇ ನೋಡ್ತಿದ್ರಿ, ಮಾಡುವಾಗ ಒಂದಿಷ್ಟು ತುಪ್ಪ ಹಾಕಿದ್ರು, ಅದಾದಮೇಲೆ ಲೈನಲ್ಲಿ ಇಟ್ಟರು 3, ಅದ್ರ ಮೇಲೆ ಮತ್ತೆ ಇನ್ನೊಂದಿಷ್ಟು ತುಪ್ಪ ಹಾಕಿದ್ರು. ಸೊ ತುಪ್ಪನೇ ಸ್ಪೆಷಲ್. ಬನ್ನಿ, ಸೊ ವರ್ಣನೆ ಮಾಡೋದಕ್ಕೂ ಮುಂಚೆ ಒಂದು ಟೇಸ್ಟ್ ನೋಡೋಣ. ಸೊ ದೋಸೆ ಅಂತೂ ನಿಜಕ್ಕೂ ತಿಕ್ಕಾಗಿ, ಆಮೇಲೆ ಫುಲ್ಲು ತುಪ್ಪ ಹಾಕ್ಬಿಟ್ಟು ಕೊಡ್ತಾರೆ. ಅದ್ರ ಜೊತೆಗೆ ಒಂದು ಗಟ್ಟಿ ಚಟ್ನಿ. ಸೊ ಗಟ್ಟಿ ಚಟ್ನಿ ಜೊತೆ ತುಪ್ಪ ಹಾಕಿರೋ ಈ ದೋಸೆ ಟೇಸ್ಟು ಅಂಥ ಅದ್ಭುತ ರುಚಿ ಕೊಡ್ತಿದೆ ಗೊತ್ತಾ. ಸಕ್ಕತ್ತಾಗಿದೆ ಆ್ಯಕ್ಚುಲಿ. ನಿಮಗೆ ತಿಂತಾಯಿದ್ರೆ ತುಪ್ಪದ ಫ್ಲೇವರೇ ಬಾಯಿಗೆ ಸಿಗುತ್ತೆ. ಆಮೇಲೆ ದೋಸೆನೂ ಅಷ್ಟೇ ತುಂಬ ತಿಕ್ಕಿರುತ್ತೆ. ಎಲ್ಲ ದೋಸೆ ಥರ ತುಂಬ ತೆಳುವಾಗಿ ಏನು ಕೊಡೋಲ್ಲ. ತಿಕ್ಕು ದೋಸೆಗೆ ಅತಿ ಮಸಾಲ ಇಲ್ಲ. ಒಳಗೊಂದು ರೌಂಡು ಕೋಟ್ ಚಟ್ನಿ ಹಾಕಿದ್ರು, ನೀವು ನೋಡಿದ್ರಿ. ಅದು ಬಿಟ್ಟರೆ ಹಾಕಿರೋ ತುಪ್ಪದ ಜೊತೆ ಅಂತೂ ಅದ್ಭುತ. ಇನ್ನು ಇದಕ್ಕೆ ಆಲೂ ಪಲ್ಯ ಕೂಡ ಕೊಡ್ತಾರೆ. ಸೊ ಇದೇ ಒಂದು ಆಲೂ ಪಲ್ಯ, ಅದಕ್ಕೆ ಹಾಕಿರೋ ತುಪ್ಪ, ಆಮೇಲೆ ನೈಸಾಗಿ ರುಬ್ಬಿರೋ ಚಟ್ನಿ, ಇದಿಷ್ಟು ನೋಡಿದ್ರೆ ಬೊಂಬಾಟ ಹಾಕ್ಕೊಟ್ಟಿದ್ದಾರೆ. ನಿಮ್ಗೆ ಆ್ಯಕ್ಚುಲಿ ನಾನು ಹೇಳುವಾಗ ಅಥವಾ ನೋಡಿದಾಗ ನಿಮ್ಗೆ ಗೊತ್ತಾಗಿರುತ್ತೆ, ಈ ಮಸಾಲೆ ದೋಸೆ ನೋಡೋಕ್ಕೆ ಒಂಥರ ಡಿಫ್ರೆಂಟ್ ಇದೆ. ಈ ರುಚಿನೂ ಅಷ್ಟೇ. ಈ ಕಬ್ಬನ್ಪೇಟೆ ವಟಾರದಲ್ಲಿ ಏನು ದೋಸೆ, ಮಸಾಲೆ ದೋಸೆ ಮಾಡ್ತಾರಲ್ಲ, ಈ ಥರದ್ದು ನಿಮ್ಗೆ ಎಲ್ಲೂ ಸಿಗೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಅವ್ರು ಮಾಡೋ ರೀತಿ, ಅವ್ರು ಮಾಡೋ ಸ್ಟೈಲು ಎಲ್ಲನೂ ತುಂಬಾ ಡಿಫ್ರೆಂಟ್ ಆಗಿದೆ. ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ನನಗಂತೂ ಈ ತುಪ್ಪ ಹಾಕಿರೋ ಗಟ್ಟಿ ಚಟ್ನಿ ಮತ್ತು ಆಲೂ ಪಲ್ಯ ಜೊತೆ ಕೊಟ್ಟಿರೋ ಮಸಾಲೆ ದೋಸೆ ಸಿಕ್ಕಾಬಡ ಇಷ್ಟ ಆಯಿತು. ಅದ್ಭುತ. ಓಕೆ, ಇದಾಗಿತ್ತು ನನ್ನ ಇವತ್ತಿನ ಸ್ಪೆಷಲ್ ವಿಡಿಯೋ. ನೋಡಿದ್ರಿ, ಒಂದು ಚಿಕ್ಕ ಮನೆಯಲ್ಲಿ ಅದ್ಭುತ ತಿಂಡಿ. ಬಟ್ ಒಂದೇನಂದರೆ, ನಾನು ಬಂದಿದ್ದು ಸ್ವಲ್ಪ ಲೇಟ್ ಆಯಿತು. ಲೇಟ್ ಅಂದರೆ ನಾನು 9 ಗಂಟೆ ಹಂಗೆಲ್ಲ ಇದ್ದೆ. ಆದರೂ ನನಗೆ ಇಲ್ಲಿ ಇಡ್ಲಿ ರೈಸ್ ಬಾತ್ ತಿನ್ನೋಕ್ಕಾಗಲ್ಲ. ಯಾಕೆ ಬೇಗ ಖಾಲಿ ಹೋಗ್ಬಿಡುತ್ತೆ. ಬಟ್ ಮ್ಯಾಕ್ಸಿಮಮ್ ಇರ್ತಾರೆ. ಬಟ್ ಒಂದೊಂದು ಸಲ ಈ ವೀಕೆಂಡ್ಸಲ್ಲಿ ಜನ ಜಾಸ್ತಿ ಇದ್ದಾಗ ಇಡ್ಲಿ ಮತ್ತು ರೈಸ್ ಬಾತ್ ಅಂತೂ ಹೆವಿ ಬೇಗ ಖಾಲಿ ಆಗುತ್ತೆ. ದೋಸೆ ಅವಾಗ ಮಾಡ್ತಾನೆ ಇರ್ತಾರೆ. ಬಟ್ ಟೇಸ್ಟು ತುಂಬ ಚೆನ್ನಾಗಿದೆ. ದೋಸೆ ಅಂತೂ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಆಮೇಲೆ ಈ ಒಂದು ಗೋಪಾಲನ್ ಟಿಫಿನ್ ರೂಮ್ ಎಲ್ಲಿ ಬರುತ್ತೆ, ಇದರ ಅಡ್ರೆಸ್ಸು, ಲೊಕೇಶನ್ನು ಎಲ್ಲ ನೀಟಾಗಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟ್ ನಿಮ್ಮನ್ನು ಇಲ್ಲಿಗೆ ಕರ್ಕೊಂಬರುತ್ತೆ. ಸ್ವಲ್ಪ ಗಲ್ಲಿ ರೋಡ್ ಆಗಿದ್ದರಿಂದ ಹುಡ್ಕೋ ಸ್ವಲ್ಪ ಕಷ್ಟ. ಬಟ್ ಬನ್ನಿ, ಟೇಸ್ಟ್ ಮಾಡಿ. ಆಮೇಲೆ ನೀವು ಇಂಥ ಹೋಟೆಲ್ಗಳ ಬಗ್ಗೆ ಇಷ್ಟ ಆಗಿದರೆ, ನಿಮಗೂ ಗೊತ್ತಿದ್ದರೆ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ಮುಂದಿನ ವಾರ ಇನ್ನೊಂದು ಸೂಪರ್ ಡೂಪರ್ ವೀಡಿಯೋದೊಂದಿಗೆ ನಿಮ್ಮನ್ನು ಬರ್ತೀನಿ. ಎಲ್ಲರಿಗೂ ಖುಷಿಯಾಗಿರಿ, ನಗ್ತಾಯಿರಿ. ಟೇಕ್ ಕೇರ್, ಬಾಯ್.
ಮೇಡಮ್ ಒಂಚೂರು ಮುಂದೆ ಹಾಕಿ ಅಂತ. ಹಾಂ ಈಗ ಕರೆಕ್ಟ್. ಇವರು ಸೆಕೆಂಡ್ PUC ಮಾಡ್ಕೊಂಡಿದ್ದಾರೆ. ಆದರೆ ಓದು ಅಂತ ಹೇಳಿದ್ವಿ, ಓದಲಿಲ್ಲ. ಏನೋ ಇದ್ರ ಮೇಲೆ ಇಂಟ್ರೆಸ್ಟ್ ಬಿದ್ದು ಪಾಪ ಇರೋದನ್ನೇ ಮುಂದಕ್ಕೆ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದಾರೆ ಸರ್.